ಇದು ಈ ಬೆಳಗಿನ ಮೊದಲ ಟಾಪ್ ಬ್ರೇಕಿಂಗ್. ಇದು ನಕ್ಸಲರ ಹೆಸರಲ್ಲಿ ನಡೆದಂತ ಕೋಟಿ ಲೂಟಿಯ ಒಂದು ಸ್ಟೋರಿ. ಕೋಟಿ ತಿಂದು ತೆಗೆದವರಿಗೆ ಪ್ರಮೋಷನ್ ಹತ್ಯೆ ಕೊಟ್ಟಂತ ಒಂದು ಕಥೆ. ಇದು ನಕ್ಸಲರ ಹೆಸರಲ್ಲಿ ನಡೆದಂತ ಕೋಟಿ ಲೂಟಿಯ ಸ್ಟೋರಿ. ಮಹಾ ಲೂಟಿಯ ಬಿಗ್ ಎಕ್ಸ್ಪೋಸ್ ಅನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಇದು ನಕ್ಸಲರ ಹೆಸರಲ್ಲಿ ನಡೀತಿರುವಂತಹ ಕೋಟಿ ಹಣದ ಲೂಟಿಯ ಸ್ಟೋರಿ. ಕೋಟಿ ತಿಂದು ತೆಗೆದವರಿಗೆ ಪ್ರಮೋಷನ್ ಭತ್ಯೆ ಕೊಟ್ಟಂತಹ ಕತೆ. ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಬಿಗ್ ಎಕ್ಸ್ಪೋಸ್. ಇದು ನ್ಯೂಸ್ 18ಗೆ ಸಿಕ್ಕಿದೆ. ನಕ್ಸಲರ ಹೆಸರಲ್ಲಿ ನಡೀತಿರುವಂತಹ ಒಂದು ಮಹಾ ಲೂಟಿಯ ವಿಚಾರ. ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಬಿಗ್ ಎಕ್ಸ್ಪೋಸ್ ಅನ್ನ ನ್ಯೂಸ್ 18 ಮಾಡ್ತಾ ಇರೋದು. ಜೊತೆಗೆ ನಕ್ಸಲರ ಹೆಸರಲ್ಲಿ ಯಾವ ರೀತಿಯಾಗಿ ಲೂಟಿ ಆಗ್ತಿದೆ, ಎಷ್ಟರ ಮಟ್ಟಿಗೆ ಲೂಟಿ ಆಗ್ತಿದೆ ಅನ್ನೋದು ವಿಚಾರ. ಎಲ್ಲಿ ಪ್ರಮೋಷನ್ ಭತ್ಯೆ ಎಲ್ಲ ಕೂಡ ಸಿಗ್ತಿರೋದು. ಯಾರು ಕೋಟಿ ತಿಂದು ತೇಗ್ತಾ ಇದ್ದಾರೋ ಇಂಥವ್ರಿಗೆ ಪ್ರಮೋಷನ್ ಎಲ್ಲವೂ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಶಿವಮೊಗ್ಗದ 8ನೇ ಬೆಟಾಲಿಯನ್ನಲ್ಲಿ ಆಗ್ತಿರುವಂತಹ ಒಂದು ಅಕ್ರಮ. ಇದು ಕೋಟಿ ಅಕ್ರಮ. ಅದೇ ರೀತಿಯಾಗಿ ANF ಅಧಿಕಾರಿಗಳ ಒಂದು ಸೀಲ್ ಏನಿದೆ, ಸಹಿ ಕೂಡ ಫೋರ್ಜರಿ ಮಾಡಿ ಹಣ ಲೂಟಿ ಮಾಡಲಾಗಿದೆ. 6 ವರ್ಷ ಈ ಕೆಲಸ ಮಾಡಿದೆ ಶಿವಮೊಗ್ಗದ KSRP ಬೆಟಾಲಿಯನ್. ಒಂದಲ್ಲ ಎರಡಲ್ಲ 6 ವರ್ಷಗಳಿಂದ ಈ ಕೆಲಸ ಆಗ್ತಿರೋದು. ನಕ್ಸಲ್ ನಿಗ್ರಹ ಘಟಕಕ್ಕೆ ಸಾಥ್ ನೀಡುವಂತಹ ಹೆಸರಲ್ಲಿ ಮಹಾ ಲೂಟಿ ಆಗಿರೋದು. ನಕ್ಸಲ್ ಪ್ರದೇಶದ ಠಾಣೆಗಳ ಭದ್ರತೆ ಹೆಸರಲ್ಲಿ ದೊಡ್ಡ ಗೋಲ್ಮಾಲ್ ಅನ್ನ ನಡೆಸಲಾಗ್ತಿದೆ. ಅಲ್ಲಿ ಈ ಕ್ಷಣ ನ್ಯೂಸ್ 18 ಮಾಡ್ತಿರುವಂತಹ ಎಕ್ಸ್ಪೋಸ್ ಇದು. ಶಿವಮೊಗ್ಗದ 8ನೇ ಬೆಟಾಲಿಯನ್ ಏನಿದೆ ಅಲ್ಲಿ ನಡೀತಿರುವಂತಹ ಕೋಟಿ ಅಕ್ರಮದ ಸ್ಟೋರಿ ಇದು. ಇನ್ನು ANFಗೆ ಭದ್ರತೆ ಕೊಡುವ ನೆಪದಲ್ಲಿ ಭಾರಿ ಗೋಲ್ಮಾಲ್ ಆಗ್ತಿರೋದು. ನಾವು ANFಗೆ ಭದ್ರತೆ ಕೊಡ್ತಿದೀವಿ ಅಂತ ಹೇಳ್ತಾ ಈ ರೀತಿಯಾಗಿ ಲೂಟಿ ಮಾಡ್ತಿದ್ದಾರೆ. ಭದ್ರತೆಗೆ ತೆರಳಿದ ವಾಹನಗಳಿಗೆ ಬಳಸಿದಂತಹ ಡೀಸೆಲ್ನಲ್ಲೂ ಕೂಡ ಲೂಟಿಯಾಗಿದೆ. 20 ಕಿಲೋಮೀಟರ್ ದೂರಕ್ಕೆ 50 ಕಿಲೋಮೀಟರ್ ಅಂತ ಎಂಟ್ರಿ ಮಾಡಿ ಹಣ ಹೊಡಿತಾರಲ್ಲಿ. 6 ವರ್ಷಗಳಿಂದ 83 ಸಿಬ್ಬಂದಿ ಸೇರಿ ಲೂಟಿ ಮಾಡಿರುವಂತಹ ಒಂದು ಮಹಾ ಸ್ಟೋರಿ. ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ತಮ್ಮ ಪಾಡಿಗೆ ತಾವು ಅಲ್ಲಿ ರಾಜ್ಯಭಾರವನ್ನು ನಡೆಸಿದ್ದಾರೆ. ನ್ಯೂಸ್ 18ಗೆ KSRP ಮಹಾ ಲೂಟಿಯ ಪಿನ್ ಟು ಪಿನ್ ಡೀಟೇಲ್ಸ್ ಲಭ್ಯವಾಗಿದೆ. ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ANFಗೆ ಭದ್ರತೆ ಕೊಡುವಂತ ನೆಪದಲ್ಲಿ ಭಾರಿ ಗೋಲ್ಮಾಲ್ ಒಂದು ಇಲ್ಲಿ ನಡೀತಿದೆ. KSRP ಗೋಲ್ಮಾಲ್ ಬಗ್ಗೆ 2011ರಲ್ಲೇ ಲೋಕಾಯುಕ್ತ ದೂರನ್ನ ಕೊಟ್ಟಿರುತ್ತೆ. ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ತನಿಖೆ ನಡೆಸಿದಂತ ಅಂದಿನ ಉಪಲೋಕಾಯುಕ್ತ ಬಿ ಸುಭಾಷ್ ಅಡಿ ಅವರು ಈ ಒಂದು ವಿಚಾರವನ್ನ ತಿಳಿಸಿರ್ತಾರೆ. ಬಾಲಸುಬ್ರಹ್ಮಣ್ಯಂ ಸೇರಿ 83 ಮಂದಿ ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನ ಕೂಡ ಮಾಡಲಾಗಿರುತ್ತೆ. ಕ್ರಮ ಕೈಗೊಳ್ಳುವಂತೆ ರಾಜ್ಯ ಗೃಹ ಇಲಾಖೆಗೆ ಲೋಕಾಯುಕ್ತ ಒಂದು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿರುತ್ತೆ. 8ನೇ ಬೆಟಾಲಿಯನ್ ಕಮಾಂಡೆಂಟ್ ಆಗಿದ್ದ ಪಿ ಬಾಲಸುಬ್ರಹ್ಮಣ್ಯಂ, ಆತನ ಜೊತೆಗೆ 83 ಮಂದಿ ಅಲ್ಲಿ ಶಾಮೀಲಾಗಿದ್ದಾರೆ. ಎಲ್ಲರೂ ಕೂಡ ಬಹಳ ಒಗ್ಗಟ್ಟಾಗಿ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಗೋಲ್ಮಾಲ್ ಬಗ್ಗೆ 2011ರಲ್ಲಿ ಆಲ್ಮೋಸ್ಟ್ 7 ವರ್ಷಗಳ ಹಿಂದೆ ಲೋಕಾಯುಕ್ತ ಒಂದು ವರದಿಯನ್ನ ಕೊಟ್ಟಿರುತ್ತೆ. ತನಿಖೆಯನ್ನ ಕೂಡ ಆಗಬೇಕು ಅಂತ ಆದೇಶಿಸಿರ್ತಾರೆ, ನಡೆಸಿರ್ತಾರೆ ಅವತ್ತಿನ ಒಂದು ವಿಚಾರವಾಗಿ ಲೋಕಾಯುಕ್ತರು, ಉಪಲೋಕಾಯುಕ್ತರು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳು ಆಗಿಲ್ಲ. ಪ್ರಕರಣ ನಡೆದು 5-6 ವರ್ಷಗಳು ಕಳೆದಿದ್ದಾವೆ. ಅದರಲ್ಲಿ 59 ಮಂದಿ ಈಗಾಗಲೇ ರಿಟೈರ್ಮೆಂಟ್ ಕೂಡ ಆಗಿದೆ. ಅವ್ರದ್ದು ಇಲಾಖೆ ವಿಚಾರಣೆ ನಡೆಸಲು ಸಾಧ್ಯವಿಲ್ಲ ಅಂತ KSRP ಅಂತ ಹೇಳಿದೆ. KSRP ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ ಅವರಿಗೆ ಪ್ರಮೋಷನ್, ಅವರಿಗೆ ಭತ್ಯೆ ಭಾಗ್ಯ, ಯಾರ್ಯಾರು ಅಲ್ಲಿ ಒಂದು ಲೂಟಿಯಲ್ಲಿ ತೊಡಗಿದಾರೋ ಅವರಿಗೆ ಮತ್ತೆ ಪ್ರಮೋಷನ್ ಸಿಗ್ತಾ ಇದೆ. ತನಿಖೆ ನಡೆಸಿ ಕ್ರಿಮಿನಲ್ ಕೇಸ್ ದಾಖಲಿಸಲು ಕೂಡ ಸೂಚನೆ ಕೊಡಲಾಗಿದೆ. ತನಿಖೆ ನಡೆಸಿದ್ರೆ ಲೂಟಿಯ ಲೆಕ್ಕ ಸಿಗುತ್ತೆ ಅಂತ ಅಲ್ಲಿ ಸೈಲೆಂಟ್ ಆಗಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಎಕ್ಸ್ಪೋಸ್ ಆಗ್ತಾರೆ ಅಂತ ಗೊತ್ತಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿರೋದು. ಪ್ರಕರಣ ನಡೆದು ಈಗಾಗಲೇ 5-6 ವರ್ಷ ಆಗಿದೆ. ಈಗ ಆಲ್ರೆಡಿ 2011ರಲ್ಲೇ ತಿಳಿಸಿದೆ ಅಂತಂದ್ರೆ ಅದರಲ್ಲಿ ಆಲ್ಮೋಸ್ಟ್ 59 ಮಂದಿ ರಿಟೈರ್ಮೆಂಟ್ ಕೂಡ ಆಗಿದೆ. ಇನ್ನು ಅಕ್ರಮಕ್ಕೆ ANF ಅಧಿಕಾರಿಗಳ ಸೀಲ್ ಇದೆ, ಫೋರ್ಜರಿ ಸಹಿ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಗೃಹ ಇಲಾಖೆ ಸೂಚಿಸಿದ್ರು ಕೂಡ ತನಿಖೆ ಯಾಕೆ ನಡೆಸಲಾಗ್ತಿಲ್ಲ ಅಂತ ಭಯ ಏನಿದೆ ಅವರಿಗೆ ಅನ್ನೋದೀಗ. ಲೂಟಿಯಲ್ಲಿ ಭಾಗಿಯಾದವರ ರಕ್ಷಣೆಗೆ ಖುದ್ದು ಈಗ KSRPಯೇ ನಿಂತಿದೆಯಾ ಅನ್ನೋ ಒಂದು ವಿಚಾರ. ಅಕ್ರಮ ಮುಚ್ಚಿ ಹಾಕಲು KSRPಯ ADGP ಮುಂದಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ. ಅಕ್ರಮದ ಬಗ್ಗೆ KSRP ADGP ಏನು ಭಾಸ್ಕರ್ ರಾವ್ ಇದ್ದಾರೆ, ಅವರು ಬಹಳ ಗಾಢ ಮೌನಕ್ಕೆ ಹೋಗಿದ್ದಾರೆ. ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ಲ ಇದ್ರ ಬಗ್ಗೆ. ಅಕ್ರಮಕ್ಕೆ ಈಗ ANF ಅಧಿಕಾರಿಗಳ ಸೀಲ್, ಸಹಿ, ಫೋರ್ಜರಿಯೇ ಇದೆಯಾ, ಅವರೇ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ಒಂದು ಪ್ರಶ್ನೆ. ಗೃಹ ಇಲಾಖೆ ಸೂಚನೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಿಮ್ಮತ್ತು ಇದಕ್ಕೆ ಸಿಗ್ತಾ ಇಲ್ಲ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ KSRP ವಿಚಾರದಲ್ಲಿ ಈಗ ಇಷ್ಟೊಂದೆಲ್ಲ ಅಕ್ರಮ ಆಗ್ತಿದೆ. ಆಲ್ಮೋಸ್ಟ್ 2011ರಲ್ಲೇ ಲೋಕಾಯುಕ್ತದವ್ರು ತಿಳಿಸಿದ್ದಾರೆ ಅಂತಂದ್ರೆ ಇವ್ರು ಏನಕ್ಕೆ ಮೀನಾಮೇಷ ಎಣಿಸ್ತಿರೋದು, ಏನ್ ಹೊರಕ್ ಬರುತ್ತೆ ಅಂತ? ಬಹುಶಃ ಈ ಪ್ರಶ್ನೆ ಅವ್ರ ಮುಂದೆ ಕೂಡ ಕಗ್ಗಂಟಾಗಿಯೇ ನಿಂತಿದೆ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಎಲ್ಲಿಂದ ಅಂದ್ರೆ ಸುಮಾರು ಅಂದ್ರೆ 2006ರಿಂದ 2011ರ ಅವಧಿಯಲ್ಲಿ ನಡೆದಿರುವಂತಹ ಈ ಅವ್ಯವಹಾರ ಕೋಟಿ ಲೂಟಿ ಆಗಿದೆ ಅನ್ನುವಂಥದ್ದು ಒಂದು ರೀತಿಯ ಮೇಲ್ನೋಟಕ್ಕೆ ಲೆಕ್ಕ ಹಾಕಿದ್ರೆ ಬರೀ ಡೀಸೆಲ್ ದುಡ್ಡಲ್ಲೇ 5 ರಿಂದ 6 ಕೋಟಿ ರೂಪಾಯಿ ಹೊಡೆದಿದ್ದಾರೆ ಅನ್ನುವಂಥದ್ದು. ಸೊ ಅದು ಮೇಲ್ನೋಟಕ್ಕೆ ಲೆಕ್ಕ ಹಾಕಿರೋದು. ಆದ್ರೆ ತನಿಖೆ ನಡೆದ್ರೆ ಪೂರ್ತಿಯಾಗಿ ಗೊತ್ತಾಗುತ್ತೆ ಯಾರು, ಏನ್ ಕತೆ, ಯಾಕೆ ಮಾಡಿದ್ರು, ಏನು ಅನ್ನುವಂಥದ್ದು. ಆದ್ರೆ ತನಿಖೆ ನಡೆಸಿ ಅನ್ನುವಂಥದ್ದನ್ನ ಹೇಳಿದ್ರೆ ಗೃಹ ಇಲಾಖೆನೆ ಹಲವಾರು ಬಾರಿ ಪತ್ರ ಬರೆದಿದೆ, ಅದಕ್ಕೆ ನೋ ರಿಯಾಕ್ಷನ್. ಇಲ್ಲಿವರೆಗೂ ಏನು ಮಾಡ್ತಾನೆ ಇಲ್ಲ. ಅವ್ರು 59 ಜನ ರಿಟೈರ್ ಆಗಿದ್ದಾರೆ, ಆದ್ರೂ ಅವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಮತ್ತೆ ಅವ್ರಿಗೆ ಹೋಗುವಂತ ಪೆನ್ಷನ್ ಹೋಗ್ತಾ ಇದೆ, ಭತ್ಯೆಗಳು ಹೋಗ್ತಾ ಇದಾವೆ. ಈಗ ಮತ್ತೆ ಈಗ ಇರೋರ್ಗೂ ಕೂಡ ಪ್ರಮೋಷನ್ ಸಿಗ್ತಾ ಇದಾವೆ. ಅಂದ್ರೆ ನೀವು ತನಿಖೆ ನಡೆಸಕ್ಕೆ, ಪ್ರಕರಣದ ಹಗರಣದ ತನಿಖೆ ನಡೆಸಕ್ಕೆ ಯಾರಿಗೂ KSRPಯಲ್ಲಿ ಇಷ್ಟ ಇಲ್ಲ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದು ಯಾಕೆ ಅನ್ನುವಂಥದ್ದನ್ನು ಮುಖ್ಯಸ್ಥರಿಗೆ ಮಾತಾಡ್ಬೇಕಾಗುತ್ತೆ. ಯಾಕೆ ಹಿಂಗಾಯ್ತು, ಏನಾಗಿದೆ, ಹೋಗ್ಲಿ, ಯಾಕೆ ಗೃಹ ಇಲಾಖೆ ಬರೆದಂತ ಪತ್ರಕ್ಕೆ ಏನ್ ರಿಯಾಕ್ಷನ್ ಆಗಿದೆ ಅಥವಾ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮೌನ, ಏನು ಮಾತಾಡ್ತಾ ಇಲ್ಲ. ಯಾರಾದ್ರೂ ಅಲ್ಲಿನ ಅಧಿಕಾರಿಗಳು ಕೇಳಿದ್ರೆ ಅವ್ರಿಗೆ ಬೆದರಿಕೆಗಳು, ಯಾರಾದ್ರೂ ಒಬ್ರು RTI ಆಕ್ಟಿವಿಸ್ಟ್ ಇದ್ರ ಬಗ್ಗೆ ಹಾಕಿದ್ರೆ ಅವ್ರಿಗೆ ಬೆದರಿಕೆ. ಸೊ ಇಂಥದ್ದೆಲ್ಲ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಅವಿನಾಶ್, ಈ ಒಂದು ಹಗರಣ ಏನಿದೆ ಬಹಳ ಅದನ್ನ ಒಳ ಅಂತ ನೋಡಿದಾಗ, ಅಂದ್ರೆ ಲೋಕಾಯುಕ್ತರ ವರದಿ ಕೊಟ್ಟಂತದನ್ನ ನೋಡಿದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂಶಗಳು ಕೂಡ ಕಾಣಿಸುತ್ತೆ. ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಆ ಸಂದರ್ಭದಲ್ಲಿ ANFಗೆ ಸಹಾಯಕವಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಈ KSRPಯ 8ನೇ ಬೆಟಾಲಿಯನ್ ಪಡೆಯನ್ನ ನಿಯೋಜಿಸಿರ್ತಾರೆ. ಅಂದ್ರೆ ಏನು ನಕ್ಸಲ್ ಪೀಡಿತ ಪ್ರದೇಶದ ಠಾಣೆಗಳಿಗೆ ಒಂದು ರೀತಿ ಭದ್ರತೆ, ಅದರ ಜೊತೆಗೆ ANF ಕ್ಯಾಂಪ್ಗಳಿಗೆ ಒಂದು ರೀತಿ ಸಹಾಯ ಆಗ್ಲಿಕ್ಕೆ ಮಾಡಿರುವಂತ ಸಂದರ್ಭ ಆ ಟೈಮಲ್ಲೂ ಕೂಡ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಡೀಸೆಲ್ ಅಲ್ಲೂ ಕೂಡ ಕಾಸು ಹೊಡೆದಿದ್ದಾರೆ ಅನ್ನುವಂಥದ್ದು ಇಡೀ ಪ್ರಕರಣ ಹೇಳುತ್ತೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್. ಇದು ಮತ್ತೊಂದು ವಿಚಾರ. ಈಗ ಒಂದ್ ಕಡೆ KSRP ವಿಚಾರವನ್ನ ನೋಡಿದ್ರೆ, ಈಗ ದಾವಣಗೆರೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ಆಗ್ತಿದೆ. ಮುಂದಿನ ಬ್ರೇಕಿಂಗ್ ಇದು. ಅರಣ್ಯ ರಕ್ಷಣೆ ಮತ್ತು ರಸ್ತೆ ಬದಿ ನೆಡುತೋಪು ನಿರ್ಮಾಣದಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನೋದು ವಿಚಾರ. ದಾವಣಗೆರೆ ಅರಣ್ಯ ಇಲಾಖೆಯಲ್ಲಿ ಆಗ್ತಿರುವಂತಹ ಒಂದು ಅಕ್ರಮ ಇದು. ಅರಣ್ಯ ರಕ್ಷಣೆ, ರಸ್ತೆ ಬದಿ ನೆಡುತೋಪು ನಿರ್ಮಾಣದಲ್ಲಿ ಬೃಹತ್ ಆದಂತ ಅಕ್ರಮ ಆಗಿದೆ ಅನ್ನೋದು ವಿಚಾರ. ಯಾವ ಇಲಾಖೆ ನೋಡಿ, ಯಾವ ಏರಿಯಾಗಳು ನೋಡಿ, ಅಲ್ಲಿ ಎಲ್ಲಾ ಕಡೆ ಒಂದಷ್ಟು ಅಕ್ರಮ ಅನ್ನೋದು ಇದ್ದೇ ಇರುತ್ತೆ. ಅರಣ್ಯ ರಕ್ಷಣೆ, ರಸ್ತೆ ಬದಿ ನೆಡುತೋಪು ನಿರ್ಮಾಣದಲ್ಲೂ ಕೂಡ ಅಕ್ರಮ. ಗಿಡ ನೆಟ್ಟ ಜಾಗದಲ್ಲಿ ಮತ್ತೆ ಗಿಡ ನೆಡಲು ಕೂಡ ಟೆಂಡರ್ ಅನ್ನ ಅಲ್ಲಿ ಕರೆಯಲಾಗುತ್ತೆ. ಯಾವ ಪುರುಷಾರ್ಥಕ್ಕೆ ಅಂತ ಅರ್ಥ ಆಗಲ್ಲ. DFO ಚಂದ್ರಶೇಖರ್ ನಾಯ್ಕ್ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿರೋದು. ಎಲ್ಲಿ ಗಿಡ ನೆಟ್ಟಿದ್ದಾರೋ ಮತ್ತೆ ಅದೇ ಜಾಗದಲ್ಲಿ ಗಿಡ ನೆಡೋದಕ್ಕೂ ಕೂಡ ಟೆಂಡರ್ ಕರೀತಾರಂದ್ರೆ ಯಾವ ರೀತಿಯಾದಂಥ ಕೆಲಸ ಇದು? ದಾವಣಗೆರೆ, ಹರಪನಹಳ್ಳಿ, ಹೊನ್ನಾಳಿ, ಜಗಳೂರು ತಾಲೂಕುಗಳಲ್ಲಿ ಗಿಡ ನೋಡೋದಕ್ಕೆ ಮತ್ತೆ ಅಲ್ಲೇ ಸ್ಥಳಕ್ಕೆ ಟೆಂಡರ್ ನೀಡಲಾಗ್ತಿದೆ ಅಂತ. ಇನ್ನು 4 ತಾಲೂಕುಗಳಲ್ಲಿ ರಸ್ತೆ ಬದಿ ಗಿಡ ನೆಡಲು ಪುನಃ ಈ ಟೆಂಡರ್ ಅನ್ನ ಕರೆದಿದ್ದಾರೆ. ಜುಲೈ 25ರಂದು ಕರೆದಿರುವಂತಹ 82 ಲಕ್ಷ ಮೌಲ್ಯದ ಟೆಂಡರ್ ಇದು. ಇದನ್ನ ಈಗಾಗಲೇ ಗಿಡ ನೆಟ್ಟ ಜಾಗದಲ್ಲೇ ಗಿಡ ನೆಡಲು ಮತ್ತೊಮ್ಮೆ ಟೆಂಡರ್ ಈ ರೀತಿಯಾಗಿ ಆಗ್ತಿರೋದ್ರಲ್ಲಿ ಭ್ರಷ್ಟಾಚಾರ ಬಯಲು ಮಾಡಿದಂತ ದಾವಣಗೆರೆಯ ಪರಿಸರವಾದಿಗಳು ಈಗ ಒಂದು ಭ್ರಷ್ಟಾಚಾರವನ್ನ ಹೊರಗೆಳೆದಿದ್ದಾರೆ. ಕೂಡಲೇ ಟೆಂಡರ್ ಪ್ರಕ್ರಿಯೆಯನ್ನ ರದ್ದು ಮಾಡುವಂತೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಪರಿಸರ ಸಂರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೂಡ ಹೋಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಆಲ್ರೆಡಿ ಗಿಡ ಇರೋ ಕಡೆ ಮತ್ತೆ ಗಿಡ ನೆಡುವಂತಹ ಒಂದು ಅವಶ್ಯಕತೆ ಏನಿದೆ, ಅಥವಾ ಮೊದಲು ನೆಟ್ಟಂತ ಗಿಡಗಳ ಮೇಂಟೆನೆನ್ಸ್ ಯಾವ ರೀತಿ ಆಗ್ತಿದೆ, ಇದು ಕೂಡ ಇಲ್ಲಿ ಪ್ರಶ್ನೆ. ಸದ್ಯಕ್ಕೆ ಪರಿಸರವಾದಿಗಳು ಮತ್ತೊಮ್ಮೆ ಈ ಟೆಂಡರ್ನ ಕರೆದಿರೋದನ್ನ ಅಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ. ಈ ರೀತಿಯಾಗಿ ಮತ್ತೊಮ್ಮೆ ಅಕ್ರಮವಾಗಿ ಟೆಂಡರ್ನ ಕರೆಯಲಾಗಿದೆ ಅಂತ DFO ಚಂದ್ರಶೇಖರ್ ನಾಯ್ಕ್ ವಿರುದ್ಧ ಈಗ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿದೆ. 82 ಲಕ್ಷದ ಕಾಮಗಾರಿನ ಈಗ ಟೆಂಡರ್ ಕರೆದಿದ್ದಾರೆ. ಅದು ನಾಳೆ ಲಾಸ್ಟ್ ಡೇಟ್ ಇದೆ. ಆದರೆ ಈ ಕರೆದಿರ್ತಕ್ಕಂಥ ಎಲ್ಲ ಸ್ಥಳಗಳಲ್ಲಿ ಈಗಾಗಲೇ ಗಿಡಗಳನ್ನು ನೆಟ್ಟು 1 ತಿಂಗಳಾಗಿದೆ. ಅದನ್ನು ನೆಟ್ಟಿರ್ತಕ್ಕಂಥ ಸ್ಥಳಗಳಿಗೆ ಈಗ ಇವರು ಟೆಂಡರ್ ಕರೆದಿದ್ದಾರೆ. ನಂಬರ್ 20ಯಲ್ಲಿ ಇಫ್ ದ ವರ್ಕ್ಸ್ ಆರ್ ಕಂಪ್ಲೀಟೆಡ್ ದೆನ್ ದಿಸ್ ಬಜೆಟ್ ವಿಲ್ ಬಿ ಅಲೋಕೇಟೆಡ್ ಟು ರೆಸ್ಟ್ ಆಫ್ ದಿ ವರ್ಕ್ಸ್. ಅಂದರೆ ಈಗ ಆಲ್ರೆಡಿ ಕಾಮಗಾರಿಗಳು ಮುಗಿದಿದ್ರೆ ಈ ಅನುದಾನವನ್ನು ನೆಕ್ಸ್ಟ್ ಮುಂದುವರೆದ ಕಾಮಗಾರಿಗೆ ಹಾಕಬೇಕು ಅಂತ. ಆದರೆ ಈ ಅಧಿಕಾರಿಗಳು ಅದನ್ನು ಮಾಡ್ತಾ ಇಲ್ಲ. ಅಂದರೆ ಇದೇ ಕಾಮಗಾರಿ ನಡೆದಿರತಕ್ಕಂಥ ಕಾಮಗಾರಿಗೆ ಮತ್ತೆ ಈ ಟೆಂಡರ್ ಕಾಲ್ ಮಾಡಿ ಮತ್ತೆ ಅದನ್ನು ಬಿಲ್ ಹೊಡಲಿಕ್ಕೆ ಅಧಿಕಾರಿಗಳು ನೋಡ್ತಾ ಇದ್ದಾರೆ.
ಇದಕ್ಕೆ ನಾವು ಎಷ್ಟೇ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಉಸ್ತುವಾರಿ ಸಚಿವರಿಂದ ಹಿಡಿದು ಅರಣ್ಯ ಸಚಿವರು, ಆಮೇಲೆ ಜಿಲ್ಲಾಧಿಕಾರಿಗಳು, ಮುಖ್ಯಮಂತ್ರಿ ಕಚೇರಿಗೂ ಕೂಡ ಇಮೇಲ್ ಮೂಲಕ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ದೀವಿ. ಆಮೇಲೆ GPS ಮುಖಾಂತರ ಎಲ್ಲ ಫೋಟೋಗಳನ್ನು ತೆಗೆದು ದಾಖಲೆಗಳನ್ನು ಸಲ್ಲಿಸಿದ್ದೀವಿ. ಆದರೆ ಇದುವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ರೆ DFO ಅವರ ರಿಯಾಕ್ಷನ್ ಏನಂದ್ರೆ ಯಾವುದೇ ರೀತಿಯಾದಂತಹ ಅಕ್ರಮ ನಡೆದಿಲ್ಲ, ಎಲ್ಲ ಕೂಡ ಸುಳ್ಳು ಅಂತ ಚಂದ್ರಶೇಖರ್ ನಾಯ್ಕ್ ಈಗ ಹೇಳ್ತಿದ್ದಾರೆ. ಈ ಹಿಂದೆ ಟೆಂಡರ್ ಕರೆದಿರ್ಲಿಲ್ಲ, ಹಾಗಾಗಿ ನಾವು ಮತ್ತೆ ಈಗ ಟೆಂಡರ್ನ ಕರೀತಿದ್ದೀವಿ ಅಂತ ಹೇಳ್ತಿದ್ದಾರೆ. ಈಗ ಕರೆದಿರುವಂತಹ ಟೆಂಡರ್ನಲ್ಲೂ ಕೂಡ ಯಾರೂ ಭಾಗವಹಿಸಿಲ್ಲ, ಹಾಗಾಗಿ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ನಮಗೆ. ಈ ಹಿಂದೆ ನಾವು ಟೆಂಡರ್ ಕರೆದೇ ಇಲ್ಲ, ಈಗ ಹೊಸದಾಗಿ ಟೆಂಡರ್ನ ಕರೆದಿರೋದು, ಇದಕ್ಕೂ ಕೂಡ ಯಾವುದೇ ರೆಸ್ಪಾನ್ಸ್ ಸಿಕ್ತಿಲ್ಲ. ಇದೆಲ್ಲ ಕೂಡ ಸುಳ್ಳು ಆರೋಪ ಅಂತ DFO ಚಂದ್ರಶೇಖರ್ ನಾಯ್ಕ್ ಅವರ ವರ್ಷನ್ ಇದು. ಅವ್ರು ಹೇಳೋ ಪ್ರಕಾರ ಈ ಹಿಂದೆ ನಾವು ಯಾವುದೇ ಟೆಂಡರ್ನ ನಾವು ಕರೆದಿಲ್ಲ, ಸುಮ್ಮನೆ ಹೇಳ್ತಿದ್ದಾರೆ ಪರಿಸರವಾದಿಗಳು ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಅಂತ. ಈಗ ಕರೆದಿರುವಂಥ ಟೆಂಡರ್ನಲ್ಲೂ ಕೂಡ ಯಾರೂ ಭಾಗವಹಿಸೇ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದು DFO ಅವರ ಒಂದು ರೆಸ್ಪಾನ್ಸ್, ಇದಕ್ಕೆ ಒಂದು ರಿಯಾಕ್ಷನ್ ಅವರು ಕೊಟ್ಟಿರೋದು. ಕಾಮಗಾರಿಗಳಲ್ಲಿ ಯಾವುದೇ ಒಂದು ಅವ್ಯವಹಾರಗಳಾಗಿಲ್ಲ ಮತ್ತು ನಾವು ಈ ಅರಣ್ಯ ಕಾಮಗಾರಿಗಳು ಸೀಸನಲ್ ವರ್ಕ್ಸ್ ಅಂದರೆ ಋತುಮಾನಕ್ಕೆ ಅನುಗುಣವಾಗಿ ನಾವು ಕಾಮಗಾರಿಗಳನ್ನ ಮಾಡಬೇಕಾಗುತ್ತೆ. ಅಂದರೆ ಈ ಮಳೆ ಬಂದಾಗ ನಾವು ಗಿಡ ನೆಡಲೇಬೇಕು ಮತ್ತು ನರ್ಸರಿ ಕಾಮಗಾರಿಗಳನ್ನ ಕಾಲಕ್ಕೆ ಒಂದು ನಿಗದಿತ ಸಮಯದ ಅವಧಿಯೊಳಗೆ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾವು ಕೆಲಸಗಳನ್ನ ಮಾಡಿ ಟೆಂಡರ್ ನಾವು ಟ್ರಾನ್ಸ್ಪರೆನ್ಸಿಯಾಗಿ ಒಂದು ಪಾರದರ್ಶಕತೆ ಇರಲಿ ಅಂತ ಟೆಂಡರು ಮಾಡಿದ್ದೀವಿ. ಇದರಲ್ಲಿ ಯಾರಿಗೂ ಇನ್ನೂ ಹಣನೂ ನೀಡಿಲ್ಲ, ನಾವು ಅವ್ಯವಹಾರ ಆಗಿರೋ ಪ್ರಶ್ನೆನೂ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ HMP ಕುಮಾರ್. HMP ಕುಮಾರ್, ಈಗ ಏನು ಗಿಡ ನೆಡುವ ವಿಚಾರದಲ್ಲಿ, ಟೆಂಡರ್ ವಿಚಾರದಲ್ಲಿ ಈಗ ಆಗಿರುವಂತಹ ಗೊಂದಲ, ಚಂದ್ರಶೇಖರ್ ಅವರು ಹೇಳೋ ಪ್ರಕಾರ ಯಾವುದೇ ರೀತಿಯಾದಂತಹ ಅಕ್ರಮ ಆಗಿಲ್ಲ ಅಂತ. ಆಕ್ಚುಲಿ ಏನ್ ಆರೋಪ ಇರೋದು, ಏನಾಗಿದೆ ಅಲ್ಲಿ ಅಂತ? ಏನು ಅವಿನಾಶ್, ಕಳೆದ 2 ತಿಂಗಳ ಹಿಂದೆ ದಾವಣಗೆರೆ ಮತ್ತು ಹೊನ್ನಾಳಿ, ಜಗಳೂರು ತಾಲೂಕುಗಳಲ್ಲಿ 13 ಜಾಗಗಳಲ್ಲಿ ಸದರಿ ಏನು ಗಿಡ ನೆಡುವ ಕಾರ್ಯಕ್ರಮವನ್ನ ನಡೆಸಿರ್ತಾರೆ ಅರಣ್ಯ ಇಲಾಖೆಯಿಂದ. ಏನು ಅರಣ್ಯ ಇಲಾಖೆಯಿಂದ ಯಾವುದೇ ಟೆಂಡರ್ ಕರೆಯದೇನೆ ಈಗಾಗಲೇ ಏನು ದಾವಣಗೆರೆ ನಗರ ಸುತ್ತಮುತ್ತ ಸುಮಾರು 6 ಕಿಲೋಮೀಟರ್ ಸುತ್ತಮುತ್ತ ರಸ್ತೆ ಬದಿ ಗಿಡ ನೆಟ್ಟಿರ್ತಾರೆ. ಈ ಗಿಡ ನೆಡ ಕಾರ್ಯಕ್ರಮ ಏನು ಕೆಲವು ಶಾಸಕರು, ಸಂಸದರು ಹಾಗೂ ಕೆಲ ಏನು ಸೇವಾ ಸಂಸ್ಥೆಯ ನೌಕರರಿಂದ ಗಿಡ ನೆಟ್ಟಿರ್ತಾರೆ. ಆ ಜಾಗಕ್ಕೆ ಪುನಃ ಏನು ಅರಣ್ಯ ಇಲಾಖೆ 82 ಲಕ್ಷಕ್ಕೆ ಟೆಂಡರ್ ಕರೀತಾರೆ. ಏನು ಈ ಟೆಂಡರ್ ಕರೆದ ಕಾರಣ ಏನಂತಂದ್ರೆ, ಏನು ಈ ಮೊದಲೇ ತಿಳಿಸಿದ ಮಳೆ ಕಾರಣ ಮತ್ತು ಇನ್ನಿತರ ಕಾರಣದಿಂದ ಅರಣ್ಯ ಇಲಾಖೆಯಿಂದ ಟೆಂಡರ್ ಕರೆದಿರಲಿಲ್ಲ. ಈಗ ಆ ಟೆಂಡರ್ ನ ಕರೆದಿರ್ತೇವೆ, ಇದಕ್ಕೋಸ್ಕರ ಈಗ 82 ಲಕ್ಷನ ಜೋಡಿಸಬೇಕಾಗಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈಗ ಅರಣ್ಯ ಇಲಾಖೆ ಪರಿಸರವಾದಿಗಳು ಈ ಟೆಂಡರ್ ಬಗ್ಗೆ ಗೊಂದಲ ಹುಟ್ಟೋದ್ರಿಂದ ಜಿಲ್ಲಾಧಿಕಾರಿಗಳಿಗೆ ಈಗ ಮನವಿ ನಿಲ್ಲಿಸಿ ಈಗ ಈ ಟೆಂಡರ್ ನ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಧನ್ಯವಾದ ಮಾಹಿತಿಗಾಗಿ ಕುಮಾರ್. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ನಿರೀಕ್ಷಿಸಿ. ಲಾರಿಯೊಂದು ಕೆಟ್ಟು ನಿಂತಿರುವುದರಿಂದ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಮಧ್ಯರಾತ್ರಿಯಿಂದ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋ ಒಂದು ಸುದ್ದಿ. ಮಧ್ಯರಾತ್ರಿಯಿಂದ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಅಲ್ಲಿ ಸಾಲಾಗಿ ನಿಂತಿವೆ. ಸುಮಾರು 10 ಕಿಲೋಮೀಟರ್ ವರೆಗೂ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು. ರಾತ್ರಿಯಿಂದಲೂ ಕೂಡ ಊಟ ನೀರಿಲ್ಲದೆ ಸವಾರರು, ಪ್ರವಾಸಿಗರು ಅಲ್ಲಿ ಪರದಾಡ್ತಿದ್ದಾರೆ. ಕಳಸ ಕುದುರೆಮುಖ ರಾಜ್ಯ ಹೆದ್ದಾರಿಯಲ್ಲಿ ಭಾರೀ ವಾಹನ ಸಂಚಾರಕ್ಕೆ ಅನುವು. ಪೊಲೀಸರಿಗೆ ಅಲ್ಲಿ ಹಣ ನೀಡಿ ಕಣ್ಣು ತಪ್ಪಿಸಿ ಭಾರೀ ವಾಹನಗಳ ಓಡಾಟ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಸದ್ಯಕ್ಕೆ ಸಾಕಷ್ಟು ಕಡೆ ಈಗ ಕೊಟ್ಟಿಗೆಯಾರದ ದೃಶ್ಯಗಳನ್ನು ನೋಡ್ತಾ ಇದ್ರೆ ಅಲ್ಲಿ ಯಾವ ರೀತಿಯಾಗಿ ಗೂಡ್ಸ್ ಲಾರಿಗಳು ಸಾಲಾಗಿ ನಿಂತಿದ್ದಾವೆ ಅಂತ. ಒಂದು ಲಾರಿ ಕೆಟ್ಟು ನಿಂತಹ ಕಾರಣ ಈಗ 10 ಕಿಲೋಮೀಟರ್ವರೆಗೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿ ರಾತ್ರಿ ಇಡೀ ಅಲ್ಲಿ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ಕಡೆ ಶಿರಾಡಿ ಘಾಟ್ ಕೂಡ ಬಂದಾಗಿರೋದ್ರಿಂದ ಮಂಗಳೂರಿನಿಂದ ಬೆಂಗಳೂರಿಗೆ ಬರೋದಕ್ಕೆ ಚಾರ್ಮಾಡಿ ಘಾಟ್ ಪ್ರಮುಖವಾದಂಥ ರಸ್ತೆ. ಅಲ್ಲಿ ಒಂದು ಲಾರಿ ಹಾಳಾದಂಥ ಕಾರಣ ಚಿಕ್ಕಮಗಳೂರಿನ ಬಹುತೇಕ ಮೂಡಿಗೆರೆ ಭಾಗದಂತಹ ಒಂದು ಎಲ್ಲ ಕಡೆ ಅಲ್ಲಿ ಟ್ರಾಫಿಕ್ ಜಾಮ್ ಕಂಡು ಬಂದಿತ್ತು. ಇದು ಚಾರ್ಮಾಡಿ ಘಾಟ್ನಲ್ಲಿ ನಿನ್ನೆ ರಾತ್ರಿಯಿಂದ ಆಗ್ತಿರುವಂಥ ಟ್ರಾಫಿಕ್ ಜಾಮ್. ಲಾರಿ ಒಂದು ಹಾಳಾದಂಥ ಕಾರಣ ಈಗ ಭಾಳಷ್ಟು ಕಡೆ ಅಲ್ಲಿ ರೋಡ್ ಭಾಳಷ್ಟು ಅಗಲ ಇಲ್ಲದೆ ಇರೋದ್ರಿಂದ ಚಾರ್ಮಾಡಿ ಘಾಟ್ನಲ್ಲಿ ಒಂದು ವಾಹನ ಏನಾದರೂ ಕೆಟ್ಟು ನಿಂತರೆ ಭಾಳಷ್ಟು ತೊಂದರೆ ಆಗುತ್ತೆ 2 ವೇ ಟ್ರಾಫಿಕ್ಕಿಗೆ. ಈಗ ಸದ್ಯಕ್ಕೆ ಈ ರೀತಿಯಾದ ದೃಶ್ಯಗಳು ಕಂಡು ಬರ್ತಾ ಇದೆ. ಆಯ್ತು, ಕ್ಲಿಯರ್ ಆಯ್ತು ಈಗ.
ಇನ್ನು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಳೆಗಟ್ಟಿದೆ. ಇದೀಗ ರಾಯರಿಗೆ ಮಧ್ಯಾರಾಧನೆ ಶುರುವಾಗಿದೆ. ರಾಯರ ಬೃಂದಾವನಕ್ಕೆ ವಿಶೇಷ ಅಭಿಷೇಕ ನಡೀತಾ ಇದೆ. ಇನ್ನು ಬೃಂದಾವನಕ್ಕೆ ಈಗಾಗಲೇ 4 ಕಡೆಯಿಂದ ಹಾಲು, ಹಣ್ಣು, ಶ್ರೀಗಂಧ ಸೇರಿದಂತೆ ದ್ರವ್ಯಗಳಿಂದ ಅಭಿಷೇಕ ನಡೀತಾ ಇದೆ. ರಾಯರಿಗೆ ತಿರುಪತಿ, ತಿರುಮಲದಿಂದ ವಿಶೇಷವಾದಂತಹ ಶೇಷ ವಸ್ತ್ರ ಸಮರ್ಪಣೆ ಮಾಡಲಾಗಿದೆ. ಮಧ್ಯಾರಾಧನೆ ನೋಡೋದಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಗಣ್ಯರು, ಚಿತ್ರನಟರು ಮಂತ್ರಾಲಯಕ್ಕೆ ಈಗಾಗಲೇ ಬಂದಿದ್ದಾರೆ. ಅಪಾರ ಭಕ್ತ ಸಾಗರ ಕೂಡ ಹರಿದು ಬರ್ತಾ ಇದೆ. ಕಳೆದ ರಾತ್ರಿ ಮಠದಲ್ಲಿ ರಥೋತ್ಸವ ಕೂಡ ನಡೆಯಿತು. ಮಠದಲ್ಲಿಯ ಮೂಲ ರಾಮದೇವರನ್ನ ಸಿಂಹ ವಾಹನೋತ್ಸವದಲ್ಲಿ ಮೆರವಣಿಗೆ ಮಾಡಲಾಯಿತು. ಸಾವಿರಾರು ಭಕ್ತರು ಒಂದು ವೈಭವದ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು.
ಇದಾಗಿತ್ತು ಮಂತ್ರಾಲಯದ ನೇರ ಪ್ರಸಾರ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.